ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಸ್ತಿ ವಿಚಾರಕ್ಕಾಗಿ ಸಾರಿಗೆ ಇಲಾಖೆ ನೌಕರನ ಬರ್ಬರ ಹತ್ಯೆ ನಡೆದಿದೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ನೋಡಿ, ಆಸ್ತಿ ವಿಚಾರಕ್ಕೋಸ್ಕರ ಸಾರಿಗೆ ಇಲಾಖೆ ನೌಕರನ ಬರ್ಬರ ಹತ್ಯೆ ಮಾಡಿದ್ದಾರೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ರಾಜನಹಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. 58 ವರ್ಷದ ವೀರಪ್ಪ ಅಂತ ಕೊಲೆಯಾದ ಸಾರಿಗೆ ಇಲಾಖೆಯ ನೌಕರ. ಆಸ್ತಿ ಕಲಹದ ಹಿನ್ನೆಲೆಯಲ್ಲಿ ಹತ್ಯೆ ಬಗ್ಗೆ ಇವರ ಕುಟುಂಬಸ್ಥರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನಾದರೂ ಇರಲಿ, ಆದರೆ ಎಂಥ ಕ್ರೌರ್ಯ ನೋಡಿ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡ್ತಾರೆ ಅಂತಂದರೆ ಎಂಥ ಕ್ರೂರಾತಿ ಕ್ರೂರ ಘಟನೆಗಳು ನೋಡಿ ಇದೆಲ್ಲ ನಡೀತಾ ಇರತಕ್ಕಂಥದ್ದು. ಆಸ್ತಿ ವಿಚಾರಕ್ಕೆ ಗಲಾಟೆ ನಡೆಯೋದು, ದಾಯಾದಿಗಳ ಗಲಾಟೆ ನಡೆಯೋದು ಇದೆಲ್ಲ ಹೊಸದೇನೂ ಅಲ್ಲ. ಆದರೆ ತೀರಾ ಅದು ಕೊಲೆ ಹಂತಕ್ಕೆ ಹೋಗಿದೆ ಅಂತಂದರೆ ಅವ್ರಿನೆಂಥವ್ರು ಇರ್ಬೋದು, ಏನು ಕತೆ, ಇವೆಲ್ಲವನ್ನು ನೋಡಬೇಕಾಗತ್ತೆ. ಮತ್ತು ಅಂಥವ್ರನ್ನ ಹೊರಗಡೆ ಇರೋದಕ್ಕೆ ಬಿಡಬಾರ್ದು. ಇಮ್ಮಿಡಿಯೇಟಾಗಿ ಅಂಥವ್ರನ್ನ ಅರೆಸ್ಟ್ ಮಾಡಬೇಕು ಪೊಲೀಸರು. ಅವ್ರು ಯಾರಾದರೂ ಆಗಿರಲಿ, ಅವರು ಎಷ್ಟೇ ಪ್ರಭಾವಿಗಳಾಗಿರಲಿ, ಇಂಥ ಸಂದರ್ಭದಲ್ಲಿ ಮಾತ್ರ ಖಂಡಿತ ಅಂಥವ್ರನ್ನ ಹೊರಗಡೆ ಇರೋದಕ್ಕೆ ಬಿಡಬಾರ್ದು. ಪಾಪ ಈಗ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬ, ಅವರನ್ನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬ, ಅವರ ಹೆಂಡತಿ ಮಕ್ಕಳು ಅವರೆಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಇನ್ನು ಮಕ್ಕಳು ಚಿಕ್ಕ ಪುಟ್ಟವ್ರು ಇರ್ತಾರೆ, ಓದ್ತಾ ಇರ್ತಾರೆ. ಏಕಾಏಕಿ ಸಂಸಾರನೇ ಹಳಿ ತಪ್ಪಿಬಿಡುತ್ತೆ ಇಂಥ ಘಟನೆಗಳು ನಡೆದಾಗ. ಇನ್ನು ಆ ಸಂಸಾರಕ್ಕೆ ಯಾರು ದಿಕ್ಕು, ಯಾರು ಗತಿ, ಇದೆಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನು ಪೊಲೀಸರು ಮಾಡಲೇಬೇಕು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಸ್ತಿ ವಿಚಾರಕ್ಕೋಸ್ಕರ ಸಾರಿಗೆ ಇಲಾಖೆ ನೌಕರನನ್ನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರ್ತಕ್ಕಂಥ ಘಟನೆ. ಅವರಿಗೆ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಪುಟ್ಟ ಬರ್ನ್ ಇಂಜುರೀಸ್ ಅಂದರೆ ಓಕೆ ನೋಡ್ಬೋದು, ಬಟ್ ಇದು ಪೆಟ್ರೋಲ್ ಸುರಿದಿರೋದ್ರಿಂದ ಕಂಪ್ಲೀಟ್ ವ್ಯಾಪ್ಸಿರುತ್ತೆ. ಹಾಗಾಗಿ ಅವರು ಬದುಕುಳಿಲಿಲ್ಲ. ನಿನ್ನೆ ಕೋರ್ಟ್ ಕೇಸ್ ಅಟೆಂಡ್ ಆಗಿ ಜಮೀನಿಗೆ ಬಂದಿದ್ರಂತೆ ವೀರಪ್ಪ. ಅವ್ರ ಜಮೀನಿಗೆ ಅವ್ರು ಬಂದಿದ್ದಾರೆ. ಆತನನ್ನು ಹಿಂಬಾಲಿಸಿ ಬಂದು ಹಲ್ಲೆ ಮಾಡಿ ಮೊದಲಿಗೆ ಕೊಲೆ ಮಾಡಿದ್ದಾರೆ. ಫಸ್ಟು ಹಲ್ಲೆಯಿಂದ ಕೊಲೆ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. ಸಂಪೂರ್ಣ ಸುಟ್ಟು ಹೋಗಿದೆ. ವೀರಪ್ಪ ಮೃತದೇಹ ಸುಟ್ಟು ಕರಕಲಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಈಗಾಗಲೇ ಸ್ಥಳಕ್ಕೆ SP ಶುಭಾನ್ವಿತಾ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಅವರ ಫೋಟೋವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ನಿನ್ನೆ ಕೋರ್ಟ್ ವ್ಯಾಜ್ಯ ಇದ್ದೇ ಇರುತ್ತಲ್ಲ, ಸಿವಿಲ್ ಡಿಸ್ಪ್ಯೂಟ್ಸು. ಆ ಸಿವಿಲ್ ಡಿಸ್ಪ್ಯೂಟ್ಸ್ ಏನೋ ಅಟೆಂಡ್ ಮಾಡಿಬಿಟ್ಟು ವಾಪಸ್ ಅವರು ತಮ್ಮ ಜಮೀನು ಹತ್ರ ಬಂದಾಗ ಹಿಂಬಾಲಿಸ್ಕೊಂಡು ಬಂದು ಹಲ್ಲೆ ಮಾಡಿ ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೊಟ್ಟೋಗಿದ್ದಾರೆ. ಇನ್ನೆಷ್ಟು ಸಿಟ್ಟಿರಬೇಕು, ಇನ್ನೆಷ್ಟು ವೈರತ್ವ ಇರಬೇಕು ಅವ್ರಿಗೆ. ಬಟ್ ಇದನ್ನು ಮಾಡಿದವರು ಯಾರು, ಕುಟುಂಬಸ್ಥರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? ಸಂಬಂಧಿಕರಲ್ಲೇ ನಡೆದಿರ್ತಕ್ಕಂಥ ಗಲಾಟೆನ ಅಥವಾ ಹೊರಗಿನವ್ರು ಯಾರಾದರೂ ಬಂದಿದ್ರಾ? ಅವ್ರ ಕುಟುಂಬಸ್ಥರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಈಗ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಆಲೂರು ಪೊಲೀಸರು ದೂರು ದಾಖಲು ಮಾಡ್ಕೋತಾರೆ, FIR ಮಾಡ್ತಾರೆ, ತನಿಖೆ ಮಾಡ್ತಾರೆ. ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವ್ರನ್ನ ಬಂಧಿಸುವಂತಹ ಕೆಲಸ ಆಗಬೇಕು. ಇನ್ನು ಅವ್ರನ್ನ ಕಳ್ಕೊಂಡಂತಹ ಅವ್ರ ಕುಟುಂಬಸ್ಥರು ಇನ್ನೇನು 58 ವರ್ಷ ರಿಟೈರ್ ಆಗೋ ಟೈಮು. ಆ ರಿಟೈರ್ ಆಗೋ ಟೈಮ್ನಲ್ಲಿ ಈಗ ಅವರು ಪ್ರಾಣವನ್ನೇ ಕಳ್ಕೊಳ್ಬೇಕಾದಂತಹ ಸಂದರ್ಭ ಬಂದಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ. 58 ವರ್ಷ KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ. ತನಿಖೆ ನಡೀತಾ ಇದೆ. ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ಜಸ್ಟ್ ನಮಗೆ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮ್ಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಅದಕ್ಕೆ ಸೋಕೋ ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಫ್ಯೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು. ಅದು ಎಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು. ಇದು 6 o'clock ಅವ್ರದ್ದು ಅಣ್ಣ ಬಂದಿದ್ದಾರೆ. 6 o'clock ಅವರಿಗೆ ನೋಡಿದ್ದಾರೆ. ಸೊ 6 o'clockಗಿಂತ ಮುಂಚೆನೇ ಆಗಿದೆ. ಆ್ಯಸ್ ಆಫ್ ನಾವು ನಾನು ಅದೇ ಹೇಳಬಹುದು ತಮ್ಮೆಲ್ಲರಿಗೆ, ಇವತ್ತೇ ಇನ್ಸಿಡೆಂಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ
ಈ ದುಷ್ಕೃತ್ಯವನ್ನು ಎಸಗಿದವ್ರು ಯಾರು ಅಂತ ಕುಟುಂಬಸ್ಥರು ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ? FIR ಆಗಿದೆಯಾ ಹೇಗೆ ಅಂತ? ಅರವಿಂದ್, ಆಲೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅವರ ಕುಟುಂಬಸ್ಥರು ನೀಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಈಗ ಹತ್ಯೆ ಆಗಿದ್ರೆ ವೀರಪ್ಪ ಅವರ ಚಿಕ್ಕಪ್ಪನ ಇಬ್ಬರು ಹೆಣ್ಣು ಮಕ್ಕಳೇನಿದ್ರೆ ಅವರ ವಿರುದ್ಧ ಅವರು ಆರೋಪವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಚಿಕ್ಕಪ್ಪನಿಗೆ ಗಂಡು ಮಕ್ಕಳಿರಲಿಲ್ಲ. ಇದ್ದ ಒಬ್ಬ ಮಗ ಮನೆ ಬಿಟ್ಟು ಹೋದನು, ಇಷ್ಟು ದಿನ ಆದ್ರೂ ವಾಪಸ್ ಬಂದಿರಲಿಲ್ಲ. ಹಾಗಾಗಿ ಅವ್ರ ಚಿಕ್ಕಪ್ಪ ಮೃತಪಟ್ಟಾಗ ಎಲ್ಲಾ ಕಾರ್ಯಗಳನ್ನು ಇವರೇ ಮಾಡಿದ್ರು. ಹಾಗಾಗಿ ಅವರು ದಾನವಾಗಿ 2 ಎಕರೆ ಜಮೀನನ್ನ ಬರೆದು ಕೊಟ್ಟಿದ್ರು. ಆ 2 ಎಕರೆ ಜಮೀನಿಗಾಗಿ ಇಬ್ಬರು ಹೆಣ್ಣು ಮಕ್ಕಳೇನಿದ್ರೆ ಅವರು ಪದೇ ಪದೇ ಜಗಳವನ್ನು ಸಹ ಆಡ್ತಿರೋ, ಅದು ಕೋರ್ಟ್ ಮೆಟ್ಟಿಲನ್ನು ಸಹ ಏರಿತ್ತು. ಹಿಂದೆ ಹಲವು ಬಾರಿ ಗಲಾಟೆಗಳು ನಡೆದು ಇವ್ರ ಮೇಲೆ ಹಾಗೂ ಇವ್ರ ಅಣ್ಣನ ಮೇಲೆ ಹಲ್ಲೆಯೂ ಸಹ ನಡೆದಿತ್ತು. ಆದ್ರೂ ಸಹ ಈ ಜಮೀನನ್ನ ಇವರೇ ಸ್ವಾಧೀನದಲ್ಲಿದ್ರು. ಇದೇ ವಿಚಾರ ತಾರಕಕ್ಕೇರಿತ್ತು. ನಿನ್ನೆ ನೀವು ವೀರಪ್ಪ ಅವರು ಕೋರ್ಟ್ ಅನ್ನ ಮುಗಿಸ್ಕೊಂಡು ಬರ್ತಾರೆ. ಆ ಮುಗಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅದೇ ಜಮೀನು ಬಳಿ ಬರ್ತಾರೆ. ಆಗ ಅವ್ರನ್ನ ಕೆಲವರು ಹಿಂಬಾಲಿಸ್ಕೊಂಡು ಬರ್ತಾರೆ. ಈ ವಿಚಾರನ ಅವರ ಸಹೋದರನಿಗೆ ಫೋನ್ ಮಾಡಿ ಹೇಳ್ತಾರೆ, ನನ್ನನ್ನು ಯಾರೋ ಹಿಂಬಾಲಿಸ್ಕೊಂಡು ಬರ್ತಿದಾರೆ ಅಂತ. ಆಗ ಅವರು ಅಲ್ಲಿಂದ ಜಮೀನಿಂದ ನೀನು ತೆರಳು ಅಂತಲೂ ಸಹ ಹೇಳ್ತಾರೆ. ಆದ್ರೆ ವೀರಪ್ಪ ಅವರು ಅಲ್ಲಿಂದ ಹೋಗಿರಲಿಲ್ಲ. ಆ ಬಳಿಕ ಅವರನ್ನ ಹೊಡೆದು ಅಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿ ಆ ನಂತರ ಸಂಪೂರ್ಣವಾಗಿ ಸುಟ್ಟು ಅಲ್ಲಿಂದ ದುಷ್ಕರ್ಮಿಗಳು ತೆರಳಿರ್ತಕ್ಕಂಥದ್ದು. ಈಗ ಅವರ ಚಿಕ್ಕಮ್ಮನ ಮಕ್ಕಳು ಏನು ಹೆಣ್ಮಕ್ಳು ಭದ್ರವೈತಿಗೆ ಕೊಟ್ಟು ಮದುವೆ ಮಾಡಿತ್ತು, ಅವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ರಾತ್ರಿ SP ಶುಭನ್ವಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸೋಕೋ ಟೀಮ್ ಇರ್ಬೋದು, ಶ್ವಾನದಳರು ಎಲ್ಲವೂ ಸಹ ಪರಿಶೀಲನೆ ನೀಡಿದ್ರು. ಆದ್ರೆ ಇದು ಪ್ರಮುಖವಾಗಿದ್ದು ಏನು 2 ಎಕರೆ ಆಸ್ತಿ ವಿವಾದ ಇತ್ತು, ಆ ಜಾಗದ ವಿವಾದಕ್ಕಾಗಿ ಅವರ ಚಿಕ್ಕಪ್ಪರ ಮಕ್ಕಳೇ ಹತ್ಯೆ ಮಾಡಿಸಿರೋದು ವೀರಪ್ಪ ಅವರ ಕುಟುಂಬರ ಗಂಭೀರವಾದ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಲೂರು ಪೊಲೀಸ್ ಠಾಣೆ ಪ್ರಕರಣ ದಾಖಲೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದೆಲ್ಲ ಕುಟುಂಬಸ್ಥರಲ್ಲಿ ನಡೆದಿರ್ತಕ್ಕಂಥ ಟಿಪಿಕಲ್ ಆಸ್ತಿ ವ್ಯಾಜ್ಯ, ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಇವಾಗ ಅದು ಅಂತ್ಯವಾಗಿದೆ.